ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭಾಗ್ಯಂಗೆ ಲ್ಯಾಂಡ್ಲೈನಿಂದ ಒಂದು ಫೋನ್ ಬರುತ್ತೆ. ಆಗ ಭಾಗ್ಯ ಹೋಗಿ ರಿಸೀವ್ ಮಾಡ್ತಾಳೆ. ಆಗ ಆ ಕಡೆಯಿಂದ ಮೇಡಮ್ ಒಂದು 4 ಡಬ್ಬಿ ಊಟ ಬೇಕಿತ್ತು, ಕೈ ತುತ್ತು ಸರ್ವಿಸ್ ಅವರ ನೀವು ಅಂತ ಕೇಳ್ತಾರೆ. ಅಡ್ರೆಸ್ ಕಳಿಸ್ತೀನಿ ಮೇಡಮ್, ಅಲ್ಲಿ ನೀವು ತಂದ್ಕೊಡೋಕ್ಕಾಗುತ್ತಾ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆಗ ಭಾಗ್ಯ ಆಯಿತು, ನಾವೇ ತಂದ್ಕೊಡ್ತೀವಿ, ನೀವು ಅಡ್ರೆಸ್ ಹೇಳಿ ಸರ್, ನಾವು ಅಲ್ಲಿಗೆ ತಂದ್ಕೊಡ್ತೀವಿ ಅಂತ ಭಾಗ್ಯ ಹೇಳಿದಾಗ ಆ ವ್ಯಕ್ತಿ ಅಡ್ರೆಸ್ ಹೇಳ್ತಾನೆ. ಅಡ್ರೆಸ್ ಹೇಳಿದ್ಮೇಲೆ ಆಯಿತು ಸರಿ ಓಕೆ ತಂದ್ಕೊಡ್ತೀನಿ ಅಂತೇಳಿ ಭಾಗ್ಯ ಫೋನ್ ಕಟ್ ಮಾಡಿ, ಆಗ ಅಲ್ಲೇ ಕೂತಿದ್ದ ಧರ್ಮ ಅವರು, ಯಾರ್ದಮ್ಮ ಭಾಗ್ಯ ಫೋನು ಅಂತ ಕೇಳ್ತಾರೆ. ಊಟ ಬೇಕಂತೆ ನಮ್ಮ ಅಂತ ಧರ್ಮ ಕೇಳಿದಾಗ, ಹೌದು ಮಾವ ಊಟ ಬೇಕಂತೆ ಅಂತ ಫೋನ್ ಮಾಡಿದ್ರು ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಯಾವ ಅಡ್ರೆಸ್ಗಮ್ಮ ಊಟ ಎಲ್ಲಿ ತಗೊಂಡೋಗಿ ಕೊಡಬೇಕು ಅಂತ ಧರ್ಮ ಅವ್ರು ಕೇಳಿದಾಗ, ನಿಮ್ಮ ಮಗನ ಆಫೀಸ್ ಅಡ್ರೆಸ್ ಮಾವ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಧರ್ಮ ಅವರು, ನಿನಗಿಷ್ಟ ಇಲ್ಲ ಅಂದರೆ ಅಲ್ಲಿಗೆ ಊಟ ಕೊಡಬೇಡ ಬಿಡಮ್ಮ ಅಂತಾರೆ. ಇಲ್ಲ ಮಾವ ನಾನು ಕೈ ತುತ್ತು ಶುರು ಮಾಡಬೇಕಾದ್ರೇ ಏನೇ ಕಷ್ಟ ಬಂದರೂ ನಾನು ಎದುರಿಸ್ತೀನಿ ಅಂತ ಹೇಳಿ ಶುರು ಮಾಡಿರೋದು. ಊಟ ಬೇಕಂತೆ, ನಾನೇ ಹೋಗಿ ಕೊಟ್ಟು ಬರ್ತೀನಿ ಅಂತಾಳೆ. ಅಂತ ಹೇಳಿ ಭಾಗ್ಯ ಊಟ ಎಲ್ಲ ರೆಡಿ ಮಾಡ್ಕೊಂಡು ಊಟ ತಗೊಂಡು ಆಫೀಸ್ ಹತ್ರ ಬರ್ತಾಳೆ. ಆಗ ಅಲ್ಲಿ ವ್ಯಕ್ತಿ ಈ ಭಾಗ್ಯ ಥರ ಊಟಕ್ಕೋಸ್ಕರನೇ ಕಾಯ್ತಾ ಇರ್ತಾನೆ. ನೀವೇನಾ ಕೈ ತುತ್ತು ಸರ್ವಿಸ್ನವರು ಅಂತ ಕೇಳಿದಾಗ, ಹೌದು ಸರ್ ಅಂತ ಭಾಗ್ಯ ಹೇಳ್ತಾಳೆ. ಒಂದು ಊಟಕ್ಕೆ ಎಷ್ಟು ಮೇಡಮ್ ಅಂತ ಆ ವ್ಯಕ್ತಿ ಕೇಳ್ತಾನೆ. ಆಗ ಭಾಗ್ಯ 30 ರೂಪಾಯಿ ಒಂದು ಊಟ ಅಂತ ಹೇಳ್ತಾಳೆ. ಓ 30 ರೂಪಾಯಿನಾ ಮೇಡಮ್, ಊರಿಂದ ಊರಿಗೆ ಬಂದು ಈ ಹೋಟ್ಲು ಊಟ ತಿಂದು ಆರೋಗ್ಯ ಎಲ್ಲ ಹಾಳಾಗೋಗ್ಬಿಟ್ಟಿತ್ತು, ಇದು 100% ಮನೆ ಊಟನೇ ತಾನೇ ಅಂತ ಆ ವ್ಯಕ್ತಿ ಕೇಳ್ತಾನೆ. ಸರ್, ನಾವು ಮನೇಲಿ ಮಾಡೋ ಊಟನೇ ನಿಮಗೂ ತರೋದು. ನಮ್ಮ ಅವಂಗೆ ಮನೇಲಿ ನಮ್ಮ ಮಾವ ಇದ್ದಾರೆ, ಅವ್ರಿಗೋಸ್ಕರ ನಾವು ಖಾರ ಜಾಸ್ತಿ ಹಾಕಲ್ಲ. ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಆದ್ರಿಂದ ಮಸಾಲೆ ಎಲ್ಲ ಕಡಿಮೆ ಹಾಕ್ತೀನಿ. ಹಾಗಾಗಿ ನಾನು ಕೇರ್ಫುಲ್ ಆಗಿ ಅಡುಗೆ ಮಾಡ್ತೀನಿ. ನೀವು ಈ ಊಟನ ಡೈಲಿ ತಿನ್ಬೋದು, ಯಾವುದೇ ತೊಂದರೆ ಇಲ್ಲ, ಯಾವುದೇ ಸೈಡ್ ಎಫೆಕ್ಟು ಆಗಲ್ಲ. ಮೇಡಮ್, ಹಾಗಾದ್ರೆ ನನಗೆ ಡೈಲಿ ನೀವು ಊಟ ತಂದ್ಕೊಡಕ್ಕಾಗುತ್ತಾ ಅಂತ ವ್ಯಕ್ತಿ ಕೇಳ್ತಾನೆ. ನನಗೆ ಡೈಲಿ ನೀವು ಈಗವಾಗ ಲ್ಯಾಂಡ್ಲೈನಿಂದ ಮಾಡಿದ್ರಲ್ಲ ಅದೇ ನಂಬರಿಂದ ಮಾಡಿ, ನಾನು ತಂದ್ಕೊಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಮೇಡಮ್, ಈ ಡಬ್ಬಿನ ಹೇಗೆ ಕೊಡೋದು ಅಂತ ಕೇಳಿದಾಗ, ಪರವಾಗಿಲ್ಲ, ನೀವು ನಾಳೆ ಊಟ ಬೇಕಂತ ಹೇಳಿದಿರಲ್ವಾ, ನಾಳೆ ನಾನು ಬರ್ತೀನಿ ಊಟ ತಗೊಂಡು, ಆವಾಗ ಈ ಡಬ್ಬಿನ ನಂಗೆ ವಾಪಸ್ ಕೊಡಿ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಊಟ ತಗೊಳ್ಳಿ, ಅದ್ರ ಜೊತೆಗೆ ಪಾಂಪ್ಲೆಟ್ನು ತಗೊಳ್ಳಿ, ನಿಮಗೆ ಯಾರಿಗೆ ಊಟ ಬೇಕು ಅಂತ ಕೇಳ್ತಾರೋ ಅವರಿಗೆ ಪಾಂಪ್ಲೆಟ್ಸ್ ಕೊಡಿ, ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಾನು ಊಟ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಆಯಿತು ಮೇಡಮ್, ನನಗೆ ಪರಿಚಯ ಇರೋರಿಗೆಲ್ಲ ಇದನ್ನು ಪಾಂಪ್ಲೆಟ್ ಕೊಡ್ತೀನಿ ಅಂತೇಳಿ ಆ ವ್ಯಕ್ತಿ ಊಟ ಇಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ಹಾಗೆ ಭಾಗ್ಯ ಪಾಂಪ್ಲೆಟ್ ಇಟ್ಕೊಂಡು ಇನ್ನೊಂದು 4-6 ಜನಕ್ಕೆ ಕೊಡೋಣ ಅಂತೇಳಿ ಅಲ್ಲಿಂದ ಹೋಗ್ತಾಳೆ. ಊಟ ತಗೊಂಡು ಆ ವ್ಯಕ್ತಿ ಒಳಗಡೆ ಹೋದಾಗ ಅವನ ಹೆಂಡತಿ ಫೋನ್ ಮಾಡ್ತಾಳೆ. ರೀ, ಮನೇಲಿ ಪೂಜೆ ಇದೆ, ಊಟಕ್ಕೆ ಮನೆಗೆ ಬನ್ನಿ ಅಂತ. ಇಲ್ಲ ಕಡೆ, ನಾನು ಊಟ ತರಿಸ್ಕೊಂಡಿದ್ದೀನಿ ಅಂತ ವ್ಯಕ್ತಿ ಹೇಳಿದ್ರು. ಅವನ ಹೆಂಡತಿ ಕೇಳೋದೇ ಇಲ್ಲ ರೀ, ನೀವು ಮನೆಗೆ ಬರಲೇಬೇಕು ಅಂದಾಗ, ಸರಿ ಆಯಿತು ಬರ್ತೀನಿ ಅಂತೇಳಿ ಈ ಕಡೆ ನೋಡಿದಾಗ ಶ್ರೇಷ್ಠ ಕಣ್ಣಿಗೆ ಬೀಳ್ತಾರೆ. ಶ್ರೇಷ್ಠ ಮೇಡಮ್, ಅರ್ಜೆಂಟು, ನಾನು ಮನೆಗೆ ಹೋಗಬೇಕು, ನನ್ನ ಹೆಂಡತಿ ಊಟಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ಈ ಊಟನ ಯಾರಿಗೂ ಬೇಕೋ ಅವ್ರಿಗೆ ಒಂದು ಸ್ವಲ್ಪ ಕೊಡ್ತೀರಾ ಅಂತೇಳಿ ಶ್ರೇಷ್ಠನ ಕೈಗೆ ಡಬ್ಬ ಕೊಟ್ಟು ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಆಗ ಶ್ರೇಷ್ಠ, ಮನೆ ಊಟ ಆರ್ಡ್ರ್ ಮಾಡಿದ್ರಾ, ಏನಿರ್ಬೋದು ಇದರಲ್ಲಿ ಅಂತೇಳಿ ಆ ಡಬ್ಬನ ಓಪನ್ ಮಾಡಿದಾಗ ಘಮ ಘಮ ಅನ್ನೋ ಊಟ ಇರುತ್ತೆ. ಓ, ಈ ಊಟನ ತಾಂಡವ್ ಕೊಟ್ಟರೆ ತಾಂಡವ್ ತಿಂದು ತುಂಬ ಖುಷಿ ಆಗ್ತಾನೆ ಅಂತೇಳಿ ಶ್ರೇಷ್ಠ ಊಟದ ಡಬ್ಬಿ ತಗೊಂಡು ತಾಂಡವ್ ರೂಮ್ ಕಡೆ ಬರ್ತಾ ಇರ್ತಾಳೆ. ಈ ಕಡೆ ತಾಂಡವ್, ಅಯ್ಯೋ ಊಟ ಟೈಮ್ ಆಗೋಯ್ತು, ಇನ್ನೂ ಹೊಟ್ಟೆ ಬೇರೆ ಹಸಿತಾ ಇದೆ, ಆ ಎಮ್ಮೆ ತಡ್ಡಿ ಭಾಗ್ಯ ನನ್ನ ಜೊತೆ ಇದ್ದಾಗ ಲಂಚ್ ಟೈಮ್ ಅಂದರೆ ಖುಷಿ ಆಗ್ತಿತ್ತು, ಆದರೆ ಈಗ ಶ್ರೇಷ್ಠನ ಮದುವೆ ಆದಾಗಿಂದ ಲಂಚ್ ಟೈಮ್ ಅಂದರೆ ಭಯ ಆಗಕ್ಕೆ ಶುರುವಾಗಿದೆ, ಊಟ ತಿನ್ನೋದಕ್ಕಿಂತ 10 ದಿನ ಉಪವಾಸ ಇರೋದೇ ಬೆಸ್ಟ್ ಅಂತ ಹೇಳ್ತಿರುವಾಗ ಅಲ್ಲಿಗೆ ಶ್ರೇಷ್ಠ ಬರ್ತಾರೆ. ಏನು ಶ್ರೇಷ್ಠ ಅಂತ ಕೇಳಿದಾಗ, ಶ್ರೇಷ್ಠ, ತಾಂಡವ್ ನಿನಗೆ ಲಂಚ್ ತಗೊಂಡ್ಬಂದಿದ್ದೀನಿ, ನೀನು ಬೆಳಗ್ಗೆನೂ ತಿಂದೆ ಬಂದ್ಬಿಟ್ಟೆ, ಅದಕ್ಕೆ ನಾನು ಊಟನ ಪ್ಯಾಕ್ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳಿದಾಗ, ಅಯ್ಯೋ ನಿನ್ನ ಊಟನ ನನಗಂತೂ ಬೇಡ, ನೀನು ಅಡುಗೆ ಚೆನ್ನಾಗೇ ಮಾಡ್ತೀಯ, ಆದರೆ ನಿನ್ನ ಕೈ ರುಚಿ ನನಗೆ ಯಾಕೋ ಹಿಡಿಸ್ತಾ ಇಲ್ಲ ಅಂತ ತಾಂಡವ್ ಹೇಳಿದಾಗ, ಅಯ್ಯೋ ಹೌದಾ, ನಿನಗೋಸ್ಕರ ಏನೋ ಪ್ರೀತಿಯಿಂದ ತೊಗೊಂಬಂದಿದ್ದೆ ಅಂತ ಶ್ರೇಷ್ಠ ಕೋಪ ಮಾಡ್ಕೊತಾಳೆ. ಓ ಪರವಾಗಿಲ್ಲ ಶ್ರೇಷ್ಠ, ಕೊಡು ಹೋಗ್ಲಿ ಅಂತ ಹೇಳಿ ತಾಂಡವ್ ಇಸ್ಕೊತಾನೆ ಊಟನ. ಆಗ ಶ್ರೇಷ್ಠ ಲಂಚ್ ಬಾಕ್ಸ್ನೆಲ್ಲ ಓಪನ್ ಮಾಡಿ ತಾಂಡವ್ ಮುಂದಿಡ್ತಾಳೆ. ವಾವ್, ಏನು ಕಲರ್ಫುಲ್ ಆಗಿದೆ ಶ್ರೇಷ್ಠ ಇದು ಅಂತ ಅಂದಾಗ, ಇನ್ನು ಟೇಸ್ಟ್ ಮಾಡಿ ನೋಡಿ ತಾಂಡವ್ ಅಂತಾಳೆ. ಸರಿ ಆಯಿತು ಅಂತೇಳಿ ತಾಂಡವ್ ಒಂದು ತುತ್ತು ತೆಗೆದು ಬಾಯಿಗೆ ಇಟ್ಕೊತಾನೆ. ಶ್ರೇಷ್ಠ, ನೀನೇ ಮಾಡಿದ್ದೆ ಶ್ರೇಷ್ಠ, ಇದು ಎಷ್ಟು ಸಖತ್ತಾಗಿದೆ, ಟೇಸ್ಟಿಯಾಗಿದೆ ಅಂತ ತಾಂಡವ್ ಹೇಳ್ತಾನೆ. ಹೌದು ನಾನೇ ಮಾಡಿದ್ದು, ಯಾಕೆ ನನ್ನ ಮೇಲೆ ಡೌಟಾ ಅಂತ ಶ್ರೇಷ್ಠ ಹೇಳ್ತಾಳೆ. ವಾವ್, ಅಡುಗೆ ಎಲ್ಲ ಸೂಪರ್ ಆಗಿದೆ ಅಂತ ತಾಂಡವ್ ಹೊಗಳ್ತಾ ಇರ್ತಾನೆ. ಇದನ್ನು ಕೇಳಿಸ್ಕೊಂಡು ಶ್ರೇಷ್ಠ ತುಂಬ ಖುಷಿ ಪಡ್ತಾಳೆ. ಒಂದು ಕಡೆ ತನ್ವಿ ಅವಳ ಫ್ರೆಂಡ್ ಹತ್ರ, ನಾನು ನಿಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಾ ಇದ್ದೀನಿ ಕಣೆ, ಹೆಂಗೂ ಸೈನ್ ಮಾಡಿಸಿದ್ದಾಯಿತು, ನೀನು ಕೊಟ್ಟಿರೋ ಐಡಿಯಾ ತುಂಬ ವರ್ಕೌಟ್ ಆಯಿತು ಅಂತ ಅವಳ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾಳೆ. ಮತ್ತೆ ಶ್ರೇಷ್ಠ ಆಂಟಿ ನೋಡಿದಾಗೆ ನನಗೆ ಗೊತ್ತಾಯಿತು, ಅವರು ಮಾಡ್ರನ್ ಆಗಿ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾರೆ, ಅದಕ್ಕೆ ನಾನು ನಿನಗೆ ಅವರ ಐಡಿಯಾ ಕೊಟ್ಟೆ. ಈಗ ಇನ್ನೊಂದು ಸಮಸ್ಯೆ ಆಗಿದೆ ಕಣೆ ಅಂತ ತನ್ವಿ ಹೇಳ್ತಾಳೆ. ಆಗ ಅವಳ ಫ್ರೆಂಡ್, ಏನದು, ಮನೆಯವ್ರ ಹತ್ರ ಏನು ಹೇಳಿ ಟ್ರಿಪ್ಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದಾಗ, ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೇ, ನಾನು ಅದಕ್ಕೆ ಐಡಿಯಾ ಕೊಟ್ಟಿದ್ದೀನಂತೆ, ಇದಕ್ಕೆ ಐಡಿಯಾ ಕೊಡಲ್ವಾ ಅಂತಾಳೆ ತನ್ವಿ ಫ್ರೆಂಡ್. ಆಗ ತನ್ವಿ, ನಿಜ ಏನೇ ಅಂದಾಗ, ನಿಜವಾಗ್ಲೂ ನಿನಗೊಂದು ಐಡಿಯಾ ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡ ಅಂತ ತನ್ವಿ ಫ್ರೆಂಡ್ ಹೇಳ್ತಾಳೆ.
ತನ್ವಿ ಬೆಳಗ್ಗೆನೆ ಬ್ಯಾಗ್ ಎತ್ಕೊಂಡು ಹೊರಗೆ ಬರ್ತಾ ಇರ್ತಾಳೆ. ಇಷ್ಟು ಬೇಗ ಬೆಳಗ್ಗೆನೆ ಬ್ಯಾಗ್ ಎತ್ಕೊಂಡು ಎಲ್ಲಿಗೆ ಹೊರಟೆ ಅಂತ, ಅದು ಹಬ್ಬದ ದಿನ ಎಲ್ಲಿಗೆ ಹೊರಟೆ ಅಂತ ಕುಸುಮ ಕೇಳ್ತಾರೆ. ಆಗ ಅದು ಅಜ್ಜಿ ಪಾಪ 80,000 ಕಟ್ಟಿ ಅದೊಂದು ಕೋರ್ಸ್ ಸೇರಿಸಿದ್ರಲ್ಲ, ಕೋರ್ಸ್ ಇವತ್ತಿಂದಾನೇ ಶುರು ಆಗುತ್ತೆ, ಎಲ್ಲರೂ ಬರ್ಲೇಬೇಕು ಅಂತ ಹೇಳಿದ್ದಾರೆ, ಬೆಳಗ್ಗೆನೆ ಬೇಗ ಬರಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದ್ದಾರೆ ಅಜ್ಜಿ ಅಂತ ತನ್ವಿ ಸುಳ್ಳು ಹೇಳ್ತಾಳೆ. ನೀನ್ ಹೋಗೋದೇನ್ ಬೇಡ, ಈಗಲೇ ನಿಮ್ ಮೇಡಮ್ ಹತ್ರ ಫೋನ್ ಮಾಡಿ ನಾನ್ ಮಾತಾಡ್ತೀನಿ, ಅದೇನ್ ಕೋರ್ಸು ಅನ್ಕೊಂಡು ನೀನ್ ಹೋಗೋದೇನ್ ಬೇಕಾಗಿಲ್ಲ, ನಿಮ್ ಮೇಡಮ್ಗೆ ಫೋನ್ ಮಾಡ್ಕೊಡು ಅಂತ ಕುಸುಮ ಹೇಳ್ತಾರೆ. ತನ್ವಿ ಶಾಕ್ ಆಗಿ, ಅಜ್ಜಿ ಹಾಗೆಲ್ಲ ಮಾಡಕ್ಕಾಗಲ್ಲ ಕಣಜ್ಜಿ, ಎಲ್ರು ಬರ್ತಾ ಇದಾರೆ, ನಾನು ಹೋಗ್ಲೇಬೇಕು ಅಂತ ತನ್ವಿ ಆಟ ಹಿಡಿತಾಳೆ. ಸರಿ ಇನ್ನೇನ್ ಮಾಡಕ್ಕಾಗುತ್ತೆ, ಹೋಗು ಅಂತ ಕುಸುಮ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಬಾಗಿಲ ಎಂಟ್ರೆನ್ಸ್ ಹತ್ರ ಬಂದಾಗ ಭಾಗ್ಯ ಬರ್ತಾರೆ. ಏ ತನ್ವಿ, ಈ ಬಟ್ಟೆ ಎಲ್ಲೇ ತಗೊಂಡೆ ಅಂತ ಭಾಗ್ಯ ಕೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ತನ್ವಿಗೆ ಗಾಬರಿ ಆಗಿರ್ತಾಳೆ. ಏಕೆಂದ್ರೆ ಅವಳಿಗೆ ಅದು ಶ್ರೇಷ್ಠ ಕೊಟ್ಟಿರೋ ಬಟ್ಟೆ ಆಗಿರುತ್ತೆ. ಓ ಅಮ್ಮ, ಅದೇ ಹೊತ್ತು ಬರ್ತಡೇ ದಿನ ಪಾಪ ಡ್ರೆಸ್ ಕೊಡ್ಸಿದ್ರಲ್ಲ, ಅದೇ ಡ್ರೆಸ್ ಅಮ್ಮ, ಇದು ಚೆನ್ನಾಗಿದೆಯಲ್ವಾ ಅಮ್ಮ, ಹೊಸ ಡ್ರೆಸ್ ಅಂತ ತನ್ವಿ ಸುಳ್ಳು ಹೇಳ್ತಾಳೆ. ಇದನ್ ಕೇಳಿದ್ ಭಾಗ್ಯ, ಓ ಹೌದಾ, ನೀನೇನು ಇಷ್ಟು ಬೆಳಗ್ಗೆನೆ ಹೋಗ್ತಾ ಇದೀಯಾ, ಹೋಗ್ಲೇಬೇಕಾ? ಹ್ಞೂ ಅಮ್ಮ, ಸ್ಪೆಷಲ್ ಕ್ಲಾಸ್ ಇದೆ, ಹೋಗ್ಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ತನ್ವಿ ಹೇಳ್ತಾಳೆ. ಓ ಹಾಗಾದ್ರೆ ಸ್ವಲ್ಪ ಇರು, ಇವತ್ತು ಹಬ್ಬ ಅಲ್ವಾ, ಹಾಗೆ ಹೋಗ್ಬೇಡ, ಒಂದ್ ಸ್ವಲ್ಪ ಬೇವು ಬೆಲ್ಲ ತಿಂದು ಹೋಗಂತೆ ಅಂತೇಳಿ ತನ್ವಿಗೆ ಬೇವು ಬೆಲ್ಲ ತಂದು ಕೊಡ್ತಾಳೆ. ಅಮ್ಮ ಬೇವು ಬೇಡಮ್ಮ, ಸರಿ ಬರೀ ಬೆಲ್ಲ ಸಾಕು ಅಂತ ತನ್ವಿ ಹೇಳ್ತಾಳೆ. ಜೀವನದಲ್ಲಿ ಕಷ್ಟ ಸುಖ ಎಲ್ಲಾನು ಬರುತ್ತೆ, ಎಲ್ಲಾನು ನಾವು ಎದುರಿಸ್ಬೇಕು, ಅದಕ್ಕೆ ಬೇವು ಬೆಲ್ಲ ತಿನ್ನೋದು ಅಂತ ಭಾಗ್ಯ ಹೇಳಿದಾಗ, ಸರಿ ಆಯ್ತಮ್ಮ, ಮುಂದೆಯಿಂದ ಹಾಗೆ ಮಾಡ್ತೀನಿ ಕೊಡಮ್ಮ ಅಂತ ಹೇಳಿ ಬೇವು ಬೆಲ್ಲ ಎರಡನ್ನೂ ತಿಂತಾಳೆ ತನ್ವಿ. ನೋಡು ಭಾಗ್ಯ, ಇವತ್ತು ಹಬ್ಬ ಅಲ್ವಾ, ಮಗುನ ಹಾಗೆ ಕಳಿಸ್ಬೇಡ, ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಕಳಿಸು ಅಂದಾಗ, ಅಜ್ಜಿ ನಾನಲ್ಲೇ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕೊಂಡಿದ್ದೀನಿ, ಈಗ ಅದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ, ನಾನು ಹೋಗ್ಬೇಕು, ನಂಗೆ ಟೈಮ್ ಆಗಿದೆ, ಬಾಯ್ ಅಂತ ಹೇಳಿ ತನ್ವಿ ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ಪೂಜನ್ ತಲೆಗೆ ಸುಂದ್ರಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇರ್ತಾಳೆ. ಚೆನ್ನಾಗಿ ಬಡಿತಾ ಇರ್ತಾಳೆ ಸುಂದ್ರಿ. ಏ ಸುಂದ್ರಿ, ಯಾವ್ದಾದ್ರು ಜನ್ಮದ್ದು ದ್ವೇಷ ತೀರ್ಸ್ಕೊಂತಿದ್ಯೋ ಹೇಗೆ ಅಂತಾಳೆ ಪೂಜಾ. ನೀನು ನನ್ನ ತಲೆಗೆ ಈ ತರ ಬಡಿತಾ ಇದ್ರೆ ನೆಕ್ಸ್ಟ್ ನಾನ್ ನಿನ್ ತಲೆಗೆ ಎಣ್ಣೆ ಹಚ್ಚೋದು, ಏನಿಲ್ಲ ಕುಟಾಣಿ ಕಲ್ ತಗೊಂಡೆ ಬಡಿತಾ ಇರ್ತೀನಿ ನೋಡು ಅಂತ ಪೂಜಾ ಹೇಳ್ತಾಳೆ. ಅಯ್ಯೋ ಇದೇನ್ ಪೂಜಾ ದೇವಿ, ಏನೋ ಹಬ್ಬ ಚೆನ್ನಾಗಿ ಎಣ್ಣೆ ಕುಡಿಲಿ ಅಂತ ಹೇಳಿ ಎಣ್ಣೆ ಹಾಕಿ ತಿಕ್ತಾ ಇದ್ದೀನಿ, ನೀನ್ ಈ ತರ ಎಲ್ಲ ಬೈಬಾರ್ದು ಅಂತ ಇಬ್ರು ಜಗಳ ಆಡ್ತಾ ಇರ್ತಾರೆ. ಇವ್ರಿಬ್ರು ಜಗಳ ನೋಡಿದ ಭಾಗ್ಯ, ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಬದಲಾಗಬಹುದು, ಆದ್ರೆ ಸುಂದ್ರಿ ಪೂಜೆ ಜಗಳ ಮಾತ್ರ ಯಾವತ್ತೂ ಬದಲಾಗದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಭಾಗ್ಯ ಗುಂಡನ ತಲೆಗೆ ಎಣ್ಣೆ ಹಚ್ಚಕ್ ಬರ್ತಾಳೆ, ಎಣ್ಣೆ ಹಚ್ತಾ ಇರ್ತಾಳೆ. ಆಗ ಗುಂಡಣ್ಣ ಯಾವಾಗ ನೋಡಿದ್ರು ಇವರಿಬ್ರು ಜಗಳ ಆಡ್ತಾ ಇರ್ತಾರೆ. ಜಗಳ ನೋಡಿ ನನಗಂತೂ ಸಾಕಾಗೋಗಿದೆ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಧರ್ಮ ಅವರು, ಕುಸುಮ ನೀನ್ ಯಾವ ಕೆಲಸ ಚೆನ್ನಾಗಿ ಮಾಡ್ತಿದ್ರು, ಈ ತಲೆಗೆ ಎಣ್ಣೆ ಹಚ್ಚೋ ಕೆಲಸ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತೀಯಾ ಅಂತ ಇರ್ತಾರೆ. ಆಗ ಕುಸುಮ ಧರ್ಮ ಅವ್ರನ್ನೇ ಕೋಪ ಮಾಡ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಹೌದಾ, ಇದೇ ಮತಾ, ನಿಮ್ ಸೊಸೆ ಕೆಲ್ಸಕ್ಕೆ ಹೋಗ್ತಾಳಲ್ಲ, ಅವಾಗ ನನ್ನ ಹತ್ರ ಬರ್ತಿರಲ್ಲ, ಕುಸುಮ ಉಪ್ಪಿಟ್ಟು ಮಾಡ್ಕೊಡು, ಕಾಫಿ ಮಾಡ್ಕೊಡು ಅಂತ ಅವಾಗ ಹೇಳ್ತೀನಿ ನಾನು, ಕುಸುಮಂಗೆ ಎಣ್ಣೆ ಹಚ್ಚದ್ ಬಿಟ್ರೆ ಬೇರೆ ಏನು ಬರಲ್ಲ ಅಂತ ಕುಸುಮ ಕೋಪದಿಂದ ಹೇಳ್ತಿರುವಾಗ, ಕುಸುಮ ಬೇಜಾರ್ ಮಾಡ್ಕೋಬೇಡ, ನಾನು ತಮಾಷೆಗೆ ಹೇಳ್ದೆ ಅಂತ ಧರ್ಮ ಅವ್ರು ಹೇಳ್ತಾ ಇರ್ತಾರೆ. ಆಗ ಪೂಜಾ, ಮಾವ ನೀವೇನೇ ಹೇಳಿ, ಕುಸುಮ ಅತ್ತೆಗೆ ಎದುರದೇ ಇರೋ ಜೀವ ಈ ಭೂಮಿ ಮೇಲೇ ಇಲ್ಲ, ಹೇಳ್ತಿರೋದು 100% ಕರೆಕ್ಟ್, ನಮ್ ಕುಸುಮಂಗೆ ಎದುರದೇ ಇರೋ ದಿನೇ ಇಲ್ಲ ಅಂತ ಧರ್ಮ ಕೂಡ ಹೇಳ್ತಾ ಇರ್ತಾರೆ. ಇರ್ತೀಯೋ ಇಲ್ಲ, ಇವಾಗ ನಿಮ್ ತಲೆ ಮೇಲೆ 2 ಬಿಡ್ತೀನಿ ನೋಡು ಅಂತ ಕುಸುಮ ರೇಗ್ತಾರೆ. ಮಾತ್ರ ಒಂದ್ ಕಡೆ ಸೈಡಲ್ಲಿ ಕೂತಿರ್ತಾರೆ. ಕುಸುಮ ಅವ್ರನ್ನ ನೋಡಿ, ಸುನಂದ ಅವರೇ ಬನ್ನಿ, ನಾವೆಲ್ಲ ಎಣ್ಣೆ ಹಚ್ಕೊಂತ ಇದೀವಿ, ನೀವ್ ಯಾಕೆ ಸೈಡಲ್ಲಿ ಕೂತಿದ್ದೀರಾ, ಬನ್ನಿ ಹಬ್ಬ ಇವತ್ತು ಅಂತ ಕರೀತಾರೆ. ಕುಸುಮ ಎಷ್ಟೇ ಕರೆದ್ರು ಸುನಂದ ಅಲ್ಲಿಂದ ಅಲ್ಲಾಡೋದೇ ಇಲ್ಲ. ಅಮ್ಮ ಹಬ್ಬ ಇವತ್ತು, ಹಬ್ಬದ ದಿನನೂ ನಿನಗೆ ನನ್ ಮೇಲೆ ಕೋಪನಾ, ಎಣ್ಣೆ ಹಚ್ಕೊಂಡು ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಬಾರಮ್ಮ ಅಂತ ಭಾಗ್ಯ ಕರೀತಾರೆ. ಹಬ್ಬನ, ಯಾವ ಹಬ್ಬ, ಗಂಡ ಬಿಟ್ಟೋಗಿದ್ದಾನೆ, ನಂದು ಸ್ವಲ್ಪನೂ ಚಿಂತೆನೇ ಇಲ್ಲದೆ ನಿನಗೆ ಹಬ್ಬ ಮಾಡೋಣ ಬಾ ಅಂತ ಕರಿತಿದೀಯಲ್ಲ, ನಿನಗೇನು ಅನ್ಸೋದೇ ಇಲ್ವಾ, ಅದಕ್ಕೆ ನಾನು ಇಲ್ಲಿ ಕೂತಿರೋದು. ಇದನ್ನ ಕೇಳಿಸ್ಕೊಂಡ ಕುಸುಮ, ಇಂಥ ಸಂದರ್ಭದಲ್ಲಿ ಆ ಯೋಗ್ಯನ ಯಾಕೆ ನೆನೆಸ್ತೀರಾ, ಅವನು ನೆನಪು ಮಾಡಿ ನಮ್ಮ ಹಬ್ಬದ ವಾತಾವರಣನೇ ಹಾಳು ಮಾಡ್ಬಿಡ್ತೀರಾ ನೀವು. ನೋಡಿ, ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರ ಬೆಲೆನೂ ಗೊತ್ತಿಲ್ಲದೆ ನಮ್ಮನ್ನೆಲ್ಲ ನಡು ನೀರಲ್ಲಿ ಬಿಟ್ಟೋದಾನ ಅವನು ಯಾಕೆ ನೆನ್ಪು ಮಾಡ್ಕೊಂಡು ನೀವು ಹಬ್ಬ ಹಾಳು ಮಾಡ್ತಾ ಇದ್ದೀರಾ ಅಂತ ಕುಸುಮ ಹೇಳ್ತಾರೆ. ಬಿಟ್ಟೋಗಿದ್ದ ಅವನಾದ್ರೂ ಹಾಳಾಗಿದ್ದು ನನ್ನ ಮಗಳ ಜೀವನ ತಾನೇ ಅಂತ ಸುನಂದ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಮನೆಯವ್ರಿಗೆಲ್ಲ ತುಂಬಾ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ತಾಂಡವ್ ಮತ್ತೆ ಕೋಪದಿಂದ ಬೆಡ್ರೂಮ್ ಕಡೆ ಬಂದ್ ನೋಡಿದಾಗ ಶ್ರೇಷ್ಠ ಇನ್ನೂ ಗೊರಕೆ ಹೊಡಿತಾ ಇರ್ತಾಳೆ. ಅದನ್ನ ನೋಡಿ ಕೋಪ ಮಾಡ್ಕೊಂಡು, ಇವತ್ತು ಹಬ್ಬ ಅಂದ್ರೆ ಹಬ್ಬ, ಮನೆ ಮುಂದೆ ರಂಗೋಲಿ ಹಾಕೋದ್ ಬಿಟ್ಟು ತೋರಣ ಎಲ್ಲ ಕಟ್ಟಿ ಹಬ್ಬ ಸೆಲೆಬ್ರೇಷನ್ ಮಾಡೋದೇನಿಲ್ಲ, ಕುಂಭಕರ್ಣಿ ತರ ಮಲಗಿದಾಳೆ ಅಂತ ಕೋಪ ಮಾಡ್ಕೊಂಡು ಶ್ರೇಷ್ಠನ ಹತ್ರ ಬಂದ ಶ್ರೇಷ್ಠ, ಎದ್ದೇಳು ಮೇಲೆ ಎದ್ದೇಳು ಅಂತ ತಾಂಡವ್ ರೇಗ್ತಾನೆ. ಆಗ ಶ್ರೇಷ್ಠ, ಪ್ಲೀಸ್ ಕಣೋ, ಒಂದು 5 ಮಿನಿಟ್ಸ್ ಎದ್ದೇಳ್ತೀನಿ ಅಂತ ಹೇಳ್ತಾಳೆ. ಪ್ಲೀಸ್ ಶ್ರೇಷ್ಠ ಅರ್ಥ ಮಾಡ್ಕೋ, ಹಬ್ಬದ ದಿನ ನಿಮಿಷನೂ ಇಲ್ಲ 5 ಸೆಕೆಂಡು ಇಲ್ಲ, ಎದ್ದೇಳು ಬೇಗ ಅಂದಾಗ ಕೋಪದಿಂದ ಶ್ರೇಷ್ಠ ಎದ್ದು ಕೂತ್ಕೊಂತಾಳೆ. ಏನ್ ರೇಗ್ಬೇಕು ಅನ್ನೋಷ್ಟರಲ್ಲಿ ನಾನೇನಾದ್ರೂ ಇವನ್ ಮೇಲೆ ರೇಗಿದ್ರೆ ಭಾಗ್ಯ ಬೆಳಗ್ಗೆನೆ ಎದ್ದು ಎಲ್ಲ ರೆಡಿ ಮಾಡ್ತಿದ್ಲು, ಒಳ್ಳೆ ಗ್ರೇಟ್ ಅನ್ನೋ ರೀತಿ ಥಿಂಕ್ ಮಾಡ್ತಾನೆ ಇವನು. ಅದು ಬೇಡ ಅಂತ ಮನ್ಸಲ್ಲಿ ಅನ್ಕೊಂತಾ ಇರ್ಬೇಕಾದ್ರೆ ಆಗ ತಾಂಡವ್, ಶ್ರೇಷ್ಠ ಏನ್ ಯೋಚನೆ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಏನಿಲ್ಲ ತಾಂಡವ್, ಮೇಲೆ ನನಗೆ ಸಿಟ್ಟು ಬಂತು, ಇವತ್ತು ಹಬ್ಬ ಇದೆ ಅಂತ ಎದ್ದು ನಾನೇನು ರೆಡಿ ಮಾಡಿಲ್ಲ ಅಂತ. ಇವಾಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನ್ ಪ್ರಯೋಜನ, ನೋ ಯೂಸ್. ಐ ಆಮ್ ಸಾರಿ ಕಣೋ, ನನಗೊಂದು 5 ನಿಮಿಷ ಟೈಮ್ ಕೊಡು, ನಾನು ಬೇಗ ಹೋಗಿ ರೆಡಿ ಆಗಿ ಬರ್ತೀನಿ, ಫ್ರೆಶ್ ಅಪ್ ಆಗ್ತೀನಿ. ನಾ ಮದುವೆ ಆದ್ಮೇಲೆ ಬರ್ತಾ ಇರೋ ಮೊದಲನೇ ಹಬ್ಬ, ನಾನೇ ನಿನಗೆ ಎಣ್ಣೆ ಹಚ್ತೀನಿ, ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದಾಗ ತಾಂಡವ್ ಮುಖ ಉದಿಸ್ಕೊಂಡೆ ಕೂತಿರ್ತಾನೆ. ಅದನ್ನ ನೋಡಿ ಶ್ರೇಷ್ಠ, ಗಂಡ ಅನ್ಸ್ಕೊಂಡವನೇ, ಸ್ವಲ್ಪ ನಗಪ್ಪ, ನೀನ್ ನಗ್ತಾ ಇದ್ರೇನೆ ಚಂದ ಅಂತ ಹೇಳ್ತಾಳೆ. ಆಗ ತಾಂಡವ್ ನಗ್ತಾನೆ. ಆಯ್ತು, ನಾನು ಹೋಗಿ ಬೇಗ ರೆಡಿ ಆಗಿ ಬರ್ತೀನಿ ಅಂತ ಶ್ರೇಷ್ಠ ಅಲ್ಲಿಂದ ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.